ಸ್ನೇಹಿತರೆ, 888 ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡದ ಕಣ್ಣಪ್ಪ ಚಿತ್ರಗಳಿಗೂ ವಿಷ್ಣು ಕಣ್ಣಪ್ಪ ಚಿತ್ರಕ್ಕೂ ಇರುವ ವ್ಯತ್ಯಾಸ ಏನು? ಬೇಡರ ದಿನ ಮುಂದೆ ಭಕ್ತ ಕಣ್ಣಪ್ಪನಾಗಿ ಬದಲಾವಣೆಯ ಕಥೆ ಎಲ್ಲರಿಗೂ ಗೊತ್ತಿದೆ. ಕಾವ್ಯಗಳಲ್ಲಿ ಸಾಕಷ್ಟು ದಂತಕಥೆಗಳು ಸೇರಿಕೊಂಡಿವೆ. ಜನಪದದಲ್ಲಿ ಬೇರೆ ಬೇರೆ ರೀತಿಯ ವಿಶ್ಲೇಷಣೆ ಇದೆ. ಕಾವ್ಯಗಳಲ್ಲಿ ಇದ್ದ ಕಥೆಯನ್ನು ಸೇರಿಸಿ ಬಳಿಕ ನಾಟಕಗಳಾಗಿ ಪ್ರದರ್ಶಿಸಲಾಗುತ್ತಿತ್ತು. ಬಳಿಕ ಸಿನಿಮಾ ರೂಪದಲ್ಲಿ ಕಥೆ ತೆರೆಗೆ ಬರುತ್ತಿತ್ತು. ನಾಸ್ತಿಕನಾಗಿದ್ದ ಬೇಡರ ದಿನ ಕೊನೆಗೆ ತನ್ನ ಕಣ್ಣುಗಳನ್ನು ಶಿವನಿಗೆ ಅರ್ಪಿಸಿ ಕಣ್ಣಪ್ಪ ಎಂದೇ ಖ್ಯಾತಿಯಾಗಿದ್ದನು. ಇದೇ ಕಥೆಯನ್ನು ಕವಿಗಳು ಬೇರೆ ಬೇರೆ ರೀತಿ ಚಿತ್ರಿಸಿದ್ದಾರೆ. ಸದ್ಯ ಈಗ ಬಂದಿರುವ ತೆಲುಗಿನ ಕಣ್ಣಪ್ಪ ಚಿತ್ರದಲ್ಲಿ ಇದಕ್ಕೆ ಒಂದಷ್ಟು ಹೊಸ ಉಪಕಥೆಗಳನ್ನು ಸೇರಿಸಲಾಗಿದೆ. ಮಂಚು ವಿಷ್ಣು ನಟನೆಯ ಕಣ್ಣಪ್ಪ ಸಿನಿಮಾ ಕನ್ನಡದ ಬೇಡರ ಕಣ್ಣಪ್ಪ ಕಥೆಗಿಂತ ಶಿವ ಮೆಚ್ಚಿದ ಕಣ್ಣಪ್ಪ ಕತೆಗೆ ಹೆಚ್ಚು ಹತ್ತಿರ ಎನಿಸುತ್ತದೆ. ಮಂಚು ವಿಷ್ಣು ಚಿತ್ರದಲ್ಲಿ ಟೈಟಲ್ ರೋಲ್ ಪ್ಲೇ ಮಾಡಿದ್ದಾರೆ. ಖುದ್ದು ಅವರೇ ಚಿತ್ರಕಥೆ ಬರೆದಿದ್ದಾರೆ. ವೀರಶೈವರು ಆರಾಧಿಸುವ 63 ಪವಿತ್ರ ಶೈವ ಸಂತರಲ್ಲಿ ಕಣ್ಣಪ್ಪ ಕೂಡ ಒಬ್ಬರು. ಸಾಕಷ್ಟು ಪುರಾಣದ ಕಥೆಗಳ ಜೊತೆಗೆ ಭಕ್ತ ಕಣ್ಣಪ್ಪನ ಕಥೆ ತೊಳುಕು ಹಾಕಿಕೊಂಡಿದೆ. 13ನೇ ಶತಮಾನ ಬಸವ ಪುರಾಣ ಹಾಗೂ ಮಹಾಕವಿ ದುರ್ಜಟಿ ಬರೆದ ಶ್ರೀ ಕಾಳಹಸ್ತಿ ಮಹಾತ್ಮೆ ಕಾವ್ಯಗಳನ್ನು ಆಧರಿಸಿ ಕಣ್ಣಪ್ಪ ಸಿನಿಮಾ ಮಾಡಿರುವುದಾಗಿ ಮೋಹನ್ ಬಾಬು ಹೇಳಿದ್ದಾರೆ. ಕನ್ನಡದಲ್ಲಿ ಶಿವರಾಜ್ ಕುಮಾರ್ ನಟಿಸಿದ್ದ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರಕ್ಕೂ ಈಗ ಚಿತ್ರಮಂದಿರಗಳಲ್ಲಿ ಇರುವ ಕಣ್ಣಪ್ಪ ಚಿತ್ರಕ್ಕೂ ಸಾಕಷ್ಟು ಸಾಮ್ಯತೆ ಇದೆ. ಅಣ್ಣ ಅವರ ಬೇಡರ ಕಣ್ಣಪ್ಪ ಕಥೆಯನ್ನು ಕೇಂದ್ರವಾಗಿಟ್ಟುಕೊಂಡು ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳಲಾಗಿತ್ತು. ಅಣ್ಣ ಅವರ ಚಿತ್ರಕ್ಕೂ ತೆಲುಗಿನಲ್ಲಿ ಕೃಷ್ಣಂರಾಜು ಮಾಡಿದ್ದ ಕಣ್ಣಪ್ಪ ಚಿತ್ರ ಯಥಾವತ್ ಎನ್ನುವಂತಿತ್ತು. ಮುತ್ತುರಾಜ್ ರಂಗಭೂಮಿಯಲ್ಲಿ ಇದ್ದಾಗ ನಾಟಕಗಳಲ್ಲಿ ನಟಿಸುತ್ತಿದ್ದರು. ಆಗ ಬೇಡರ ಕಣ್ಣಪ್ಪ ನಾಟಕ ಸಹ ಮಾಡುತ್ತಿದ್ದರು. ಅದೇ ಕಥೆಯನ್ನು ಸಿನಿಮಾ ರೂಪದಲ್ಲಿ ಅಂದು ತೋರಿಸಲಾಗಿತ್ತು. ಅಚಾನಕ್ ಆಗಿ ಮಣಿಮಂತ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಕೊನೆಗೆ ಶಿವನ ಅಣತೆಯಂತೆ ಭೂಲೋಕದಲ್ಲಿ ದಿಣ್ಣನಾಗಿ ಹುಟ್ಟಿ ಬಳಿಕ ಕಣ್ಣಪ್ಪನಾಗುವುದು ಒಂದು ಕಥೆ. ಇದನ್ನೇ ಅಣ್ಣವರ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ. ದ್ವಾಪಾರ ಯುಗದಲ್ಲಿ ಕೃಷ್ಣನ ಅಹಂ ಇಳಿಸಲು ಕಿರಾತಕನಾಗಿ ಬರುವ ಶಿವ ಆತನಿಗೆ ಶಿಕ್ಷೆ ನೀಡುವುದು. ಮುಂದೆ ಕಲಿಯುಗದಲ್ಲಿ ದಿಣ್ಣನಾಗಿ ಹುಟ್ಟಿ ನಂತರ ಕಣ್ಣಪ್ಪನಾಗುವ ಕಿರತಾರ್ಜುನಿಯ ಕಥೆ ಕೂಡ ಇದೆ. ಇದನ್ನು ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಅಳವಡಿಸಿಕೊಂಡಿದ್ದರು. ಕೃಷ್ಣಂರಾಜು ನಟನೆಯ ಭಕ್ತ ಕಣ್ಣಪ್ಪ ಚಿತ್ರದಲ್ಲಿಯೂ ಇದೇ ಕಥೆ ಇದೆ. ಕಿರತಾರ್ಜುನಿಯ ಕಥೆಯನ್ನೇ ಮಂಚು ವಿಷ್ಣು ಈಗ ತಮ್ಮ ಕಣ್ಣಪ್ಪ ಚಿತ್ರಕ್ಕೆ ಬಳಸಿಕೊಂಡಿದ್ದಾರೆ. ಆದರೆ ಫಸ್ಟ್ ಹಾಫ್ ನಲ್ಲಿ ಒಂದಷ್ಟು ಮಾಸ್ ಅಂಶಗಳನ್ನು ಸೇರಿರುವ ಪ್ರಯತ್ನ ಮಾಡಿದ್ದಾರೆ. ನಾಯಕಿ ಜೊತೆಗಿನ ಪ್ರೀತಿ ರೊಮ್ಯಾನ್ಸ್ಗೆ ಹೆಚ್ಚು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಡೀ ಚಿತ್ರದಲ್ಲಿ ಕಣ್ಣಪ್ಪ ಪಾತ್ರ ಬಿಟ್ಟರೆ ಆಕೆಯ ಮಡದಿ ಪಾತ್ರಕ್ಕೆ ಹೆಚ್ಚು ಫೋಕಸ್ ಸಿಕ್ಕಿದೆ. ಭಕ್ತಿ ಪ್ರಧಾನ ಸಿನಿಮಾ ಅನ್ನುವುದಕ್ಕಿಂತ ಒಂದು ರೊಮ್ಯಾಂಟಿಕ್ ಆಕ್ಷನ್ ಸಿನಿಮಾ ಎಂದರೆ ತಪ್ಪಾಗುವುದಿಲ್ಲ. ಯಾಕಂದ್ರೆ ಜನಗಳ ಅದೇ ರೀತಿ ಭಾವಿಸುತ್ತಿದ್ದಾರೆ. ಕೊನೆಯ ಅರ್ಧ ಗಂಟೆ ಮಾತ್ರ ನಾಸ್ತಿಕ ದಿನ ಹೇಗೆ ಭಕ್ತ ಕಣ್ಣಪ್ಪನಾಗಿ ಬದಲಾದ ಎನ್ನುವ ಕಥೆ ಹೇಳಿದ್ದಾರೆ. ಸಾಮಾನ್ಯ ಬೇಡನ ಕಥೆಯನ್ನು ಮೋಹನ್ ಸಾಹಸಿಯ ಕಥೆ ಎನ್ನುವಂತೆ ಕಣ್ಣಪ್ಪ ಚಿತ್ರದಲ್ಲಿ ವಿಷ್ಣು ಚಿತ್ರಿಸಿಕೊಂಡಿದ್ದಾರೆ. ದ್ವಾಪಾರ ಯುಗದ ಕಥೆಯಲ್ಲಿ ಶಿವನೇ ಕಿರಾತಕನಾಗಿ ಬಂದು ಅರ್ಜುನನ ಗರ್ವ ಇಳಿಸುತ್ತಾನೆ. ಕಿರಾತಕನ ಪಾತ್ರವನ್ನು ಮೋಹನ್ ಲಾಲ್ ಮಾಡಿದ್ದಾರೆ. ದಿಣ್ಣನನ್ನು ಕಣ್ಣಪ್ಪ ಆಗಿ ಬದಲಾಯಿಸಲು ದಾರಿ ತೋರುವ ಶಿವನ ಅಂಶ ರುದ್ರನಾಗಿ ಪ್ರಭಾಸ್ ಅಬ್ಬರಿಸಿದ್ದಾರೆ. ಅವರ ಅಭಿನಯದ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ದಿಣ್ಣನಾಗಿ ನಟಿಸಿದ ಡಾಕ್ಟರ್ ಶಿವರಾಜ್ ಕುಮಾರ್ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಶಿವ ಪಾತ್ರಕ್ಕೆ ಜೀವ ತುಂಬಿದರು. ಆ ಶಿವನೇ ಕಿರಾತಕನಾಗಿ ಮಾರು ವೇಷದಲ್ಲಿ ಅಂದರೆ ಅಣ್ಣವರು ಬರುವಂತೆ ತೋರಿಸಲಾಗಿತ್ತು. ದಿಣ್ಣನಿಗೆ ಕಾಡಿನಲ್ಲಿ ಬೇಟೆ ಸಿಗದೆ ಪರಿತಪಿಸುತ್ತಿದ್ದಾಗ ಶಿವನ ಮೊರೆ ಹೋಗುವಂತೆ ಹೇಳಲು ಬರುವ ರುದ್ರನ ಪಾತ್ರದಲ್ಲಿ ಕೂಡ ಅಣ್ಣವರು ಮಿಂಚಿದ್ದರು. ಅದೇ ಪಾತ್ರವನ್ನು ರುದ್ರನ ಪಾತ್ರವಾಗಿ ಚಿತ್ರಿಸಿ ಪ್ರಭಾಸ್ ನಡೆಸುವಂತಾಗಿದೆ. ಮಂಚು ವಿಷ್ಣು ನಟನೆಯ ಕಣ್ಣಪ್ಪ ಹಾಗೂ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರಗಳಿಗೆ ಸಾಕಷ್ಟು ಹೋಲಿಕೆ ಇದ್ದರೂ ಮಂಚು ವಿಷ್ಣು ತಮ್ಮ ಚಿತ್ರಕ್ಕೆ ಸಾಕಷ್ಟು ಉಪಕಥೆಗಳನ್ನು ಸೇರಿಸಿ ಬೇರೆಯದ್ದೇ ರೂಪ ಕೊಟ್ಟಿದ್ದಾರೆ. ಅದು ಪ್ರೇಕ್ಷಕರಿಗೆ ಅಷ್ಟಾಗಿ ಹತ್ತಿರವಾಗುವುದಿಲ್ಲ. ಹಳೆ ಸಿನಿಮಾಗಳಲ್ಲಿ ಇದ್ದ ನೈಜತೆ ಈ ಚಿತ್ರದಲ್ಲಿ ಇಲ್ಲ. ನ್ಯೂಜಿಲೆಂಡ್ ಕಾಡಿನಲ್ಲಿ ಕಥೆ ಹುಟ್ಟಿಕೊಂಡಿರುವುದರಿಂದ ಪ್ರೇಕ್ಷಕರಿಗೆ ಅಷ್ಟಾಗಿ ಕನೆಕ್ಟ್ ಆಗುವುದೇ ಇಲ್ಲ. ಈ ಹಿಂದಿನ ಸಿನಿಮಾಗಳಲ್ಲಿ ದೇವಸ್ಥಾನದಲ್ಲಿರುವ ಶಿವಲಿಂಗಕ್ಕೆ ದಿನ ಪೂಜೆ ಮಾಡುವಂತೆ ತೋರಿಸಲಾಗಿತ್ತು. ಆದರೆ ಕಣ್ಣಪ್ಪ ಚಿತ್ರದಲ್ಲಿ ಬೆಟ್ಟದ ಮೇಲೆ ಬಯಲಿನಲ್ಲಿ ವಾಯು ಲಿಂಗ ಇರುವಂತೆ ಚಿತ್ರಿಸಲಾಗಿದೆ. ಕೊನೆಗೆ 30 ನಿಮಿಷ
ಕಥೆ ಅಲ್ಲೇ ಸಾಯುತ್ತದೆ. ಇಷ್ಟೆಲ್ಲ ಪುರಾವೆಗಳು ನೋಡಿದ ಮೇಲೆ ನಮ್ಮ ಕನ್ನಡ ಸಿನಿಮಾ ತುಂಬಾನೇ ಉತ್ತಮ ಎನಿಸುತ್ತದೆ ಅಲ್ವಾ ಸ್ನೇಹಿತರೆ? ಆದರೆ ಚಿತ್ರಮಂದಿರಗಳಿಗೆ ಹೋಗಿ ನಮ್ಮ ಕನ್ನಡ ಚಿತ್ರ ಯಾಕೆ ನೋಡುತ್ತಿಲ್ಲ ಎಂಬ ಬೇಸರ ನನಗಂತೂ ಇದೆ. ಈ ಕುರಿತು ನಿಮ್ಮ ಅನಿಸಿಕೆ ಏನೇ ಇದ್ರೂ ತಪ್ಪದೆ ಪ್ಲೀಸ್ ಕಾಮೆಂಟ್ ಮಾಡಿ. ನಮ್ಮ AAA ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.